ನಮಸ್ಕಾರ ಎಲ್ಲರಿಗೂ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಕಮಲಾ ಕನ್ನಡ ಡೈಲಿ ವ್ಲಾಗ್ಸ್ಗೆ ನಿಮಗೆಲ್ಲ ಸ್ವಾಗತ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಬನ್ನಿ, ಇವತ್ತಿನ ನನ್ನ ದಿನ ಬೆಳಿಗ್ಗೆ 5 ಗಂಟೆಯಿಂದ ಮಧ್ಯಾಹ್ನ 1 ಗಂಟೆಯವರೆಗೆ ಹೇಗೆ ಶುರುವಾಯಿತು ಅಂತ ನೋಡೋಣ. ಇದಾದಮೇಲೆ ನನ್ನ ದಿನ ಹೇಗೆ ಶುರುವಾಗುತ್ತೆ ಅಂತ ಹೇಳೋದಾದರೆ, 1 ಲೋಟ ಬಿಸಿ ನೀರಿನಿಂದ ಶುರುವಾಗುತ್ತೆ. ಎದ್ದ ತಕ್ಷಣ ನಾನು 1 ಲೋಟ ಬಿಸಿ ನೀರನ್ನು ಕುಡಿತಾ ಬಂದರೆ ಒಂದು ಒಳ್ಳೆ ಡಿಟಾಕ್ಸ್ ಡ್ರಿಂಕ್ ಥರ ಅದು ವರ್ಕ್ ಮಾಡುತ್ತೆ. ಅದು ಯಾವ ರೀತಿ ಅಂತಂದರೆ, ನಾನು ಮಾಡ್ಕೊಳ್ಳೋದು ಒಂದೊಂದು ದಿನ ಬಿಸಿ ನೀರಿಗೆ ನಿಂಬೆ ರಸ ಹಾಕ್ಕೊಂಡು ಕುಡಿತೀನಿ. ಅದನ್ನು ಬಿಟ್ಟರೆ 2 ಲೋಟ ನೀರಿಗೆ 1 ಸ್ಪೂನಷ್ಟು ಜೀರಿಗೆ ಹಾಕ್ಕೊಂಡು ಚೆನ್ನಾಗಿ ಕುದಿಸಿ 1 ಲೋಟ ಆಗೋವರೆಗೂ ಕುದಿಸಿ ಸೋಸ್ಕೊಂಡು ಕುಡಿತೀನಿ. ಅದು ಕೂಡ ತುಂಬಾ ಒಳ್ಳೆಯದು ದೇಹಕ್ಕೆ. ದೇಹದಲ್ಲಿರುವಂತಹ ಕೆಟ್ಟ ಕೊಲೆಸ್ಟ್ರಾಲನ್ನು ಹೊರಗಡೆ ಹಾಕುತ್ತೆ. ಬೆಳಗ್ಗೆ ಈ ರೀತಿ ಒಂದು ಒಳ್ಳೆ ಡಿಟಾಕ್ಸ್ ಡ್ರಿಂಕನ್ನು ಕುಡಿಯೋದನ್ನು ಅಭ್ಯಾಸ ಮಾಡ್ಕೊತಾ ಬಂದರೆ ಅದು ನಮಗೂ ಕೂಡ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ತೂಕ ಜಾಸ್ತಿ ಇದ್ದವರು ಕೂಡ ತೂಕನ ಸ್ವಲ್ಪ ಕಡಿಮೆ ಮಾಡ್ಕೊಳ್ತಾರೆ. ಇವತ್ತು ಜೀರಿಗೆ, ನಿಂಬೆ ರಸ ಯಾವುದನ್ನು ಕೂಡ ಹಾಕ್ಕೊಂಡು ಕುಡಿಲಿಲ್ಲ. ಬರೀ ಖಾಲಿ ಬಿಸಿ ನೀರನ್ನು ಮಾತ್ರ ಕುಡಿತಾ ಇದ್ದೀನಿ. ಈ ರೀತಿ ದಿನ ಬೆಳಿಗ್ಗೆ ಖಾಲಿ ಹೊಟ್ಟೆಗೆ ಬಿಸಿ ನೀರನ್ನು ಕುಡಿತಾ ಬಂದರೆ, ಅದ್ರ ಜೊತೆಗೆ ಒಂದು ಹೆಲ್ದಿಯಾಗಿರುವಂಥ ಆಹಾರವನ್ನು ಸೇವಿಸ್ತಾ ಬಂದರೆ, ದಿನ ಒಂದು ಹೆಲ್ದಿ ರೂಟೀನನ್ನು ನಾವು ಫಾಲೋ ಮಾಡ್ತಾ ಬಂದರೆ ಒಳ್ಳೆಯ ಆರೋಗ್ಯನ ಕಾಪಾಡ್ಕೋಬೋದು. ನಮ್ಮ ಕೈಲಿ ಎಷ್ಟು ಸಾಧ್ಯವಾಗುತ್ತೋ ಅಷ್ಟನ್ನಾದರೂ ನಾವು ತಿನ್ನೋ ಊಟದಲ್ಲಿ ಬದಲಾವಣೆ ಮಾಡ್ಕೊಳ್ತಾ ಬಂದರೆ ಆರೋಗ್ಯಕ್ಕೂ ಕೂಡ ತುಂಬಾ ಒಳ್ಳೆಯದಾಗುತ್ತೆ. ಇವತ್ತು ನಾನು ಬ್ರೇಕ್ಫಾಸ್ಟ್ಗೆ ರವೆ ರೊಟ್ಟಿನ ಮಾಡೋಣ ಅಂತ ಅಂದ್ಬಿಟ್ಟು ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಅರ್ಧ kgಯಷ್ಟು ರವೆನ ತಗೊಳ್ತಾ ಇದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ನೀರನ್ನು ಹಾಕಿ ಕಲಿಸ್ತಾ ಇದ್ದೀನಿ. ಚೆನ್ನಾಗಿ ಕಲಸಿದ ಮೇಲೆ 10ರಿಂದ 15 ನಿಮಿಷ ಒಂದು ಪ್ಲೇಟನ್ನು ಮುಚ್ಚಿ ಸೈಡ್ಗೆ ಇಟ್ಬಿಡೋಣ. ಇದಕ್ಕೆ ನಾವು 2 ಮೀಡಿಯಮ್ ಸೈಜ್ ಈರುಳ್ಳಿ, 1-2 ಹಸಿಮೆಣಸಿನ್ಕಾಯಿ, ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು, 1-2 ಕ್ಯಾರೆಟನ್ನು ತುರಿದು ಹಾಕ್ತಾಯಿದ್ದೀನಿ. ತುಂಬಾ ರುಚಿಯಾಗಿ ಚೆನ್ನಾಗಿ ಗರಿಯಾಗಿ ಆಗುತ್ತೆ ರವೆ ರೊಟ್ಟಿ. ಬನ್ನಿ ಇವಾಗ ಕಟ್ ಮಾಡ್ಕೊಳ್ಳೋಣ. ಎಲ್ಲವನ್ನು ಸಣ್ಣದಾಗಿ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಇವಾಗ ಕಟ್ ಮಾಡಿದ ಆದಮೇಲೆ ಅದಕ್ಕೆ ನಾವು ರವೆ ರೊಟ್ಟಿಗೆ ಮಿಕ್ಸ್ ಮಾಡಬೇಕು. ಮಿಕ್ಸ್ ಮಾಡಿ ಚೆನ್ನಾಗಿ ಕಲಿಸ್ಬೇಕು. ಎಲ್ಲನೂ ಹಾಕಿ ಕಲಿಸ್ತಾ ಇದ್ದೀನಿ. ನನ್ನ ಮಗಳು ಸ್ವಲ್ಪ ಖಾರನ ಜಾಸ್ತಿ ತಿನ್ನೋದಿಲ್ಲ, ಅದಕ್ಕೋಸ್ಕರ ನೋಡಿ ಹಸಿಮೆಣಸಿನ್ಕಾಯಿನ ಸ್ವಲ್ಪ ಹಾಕ್ತಾಯಿದ್ದೀನಿ. ತುರಿದಿರುವಂತಹ ಕ್ಯಾರೆಟ್ನು ಕೂಡ ಸೇರಿಸ್ತಾ ಇದ್ದೀನಿ. ಇದಿಷ್ಟನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿದ್ರೆ ಒಂದು ಹದದಲ್ಲಿ, ರೊಟ್ಟಿ ಹಾಕೋ ಹದದಲ್ಲಿ ಕಲಿಸ್ಕೋಬೇಕು. ಇವಾಗ ಕಲಸಿ ಆಗಿದೆ. ನನ್ನ ಮಗಳು ದೇವ್ರಿಗೆ ಪೂಜೆ ಮಾಡೋದನ್ನು ಈ ಬೆಕ್ಕು ನೋಡ್ತಾ ಕೂತಿದೆ. ಕಾಲೇಜ್ಗೆ ಹೊರಡೋದಕ್ಕೆ ರೆಡಿ ಆಗ್ತಾ ಇದ್ದಾಳೆ. ಹಾಗೆಯೇ ಪೂಜೆ ಮಾಡಬೇಕು ಅಂದ್ಬಿಟ್ಟು ದೇವ್ರಿಗೆ ಪೂಜೆ ಮಾಡ್ತಾ ಇದ್ದಾಳೆ. ಸರಿ ಅಂತ ಅಂದ್ಬಿಟ್ಟು ಇನ್ನು ಟೈಮ್ ಆಗುತ್ತೆ, ಇವಾಗ ರೊಟ್ಟಿ ಹಾಕ್ಕೊಡ್ಬೇಕು ಅಂತ ಅಂದ್ಬಿಟ್ಟು ನಾನು ರೊಟ್ಟಿನ ಹಾಕೋದಕ್ಕೆ ಹೋಗ್ತೀನಿ. ಬನ್ನಿ, ಇವಾಗ ಚೆನ್ನಾಗಿ ಕಲ್ಲು ಕಾದಿದೆ. 1 ಸ್ಪೂನಷ್ಟು ಎಣ್ಣೆ ಸವರಿ ರೊಟ್ಟಿನ ಹಾಕ್ಕೊಳ್ಳೋಣ. ತುಂಬಾ ಚೆನ್ನಾಗಿ ಬರುತ್ತೆ, ರುಚಿಯಾಗೂ ಕೂಡ ಇರುತ್ತೆ. ಒಂದು 7ರಿಂದ 7:15 ಅಷ್ಟರಲ್ಲಿ ಕಾಲೇಜಿಗೆ ಹೋಗ್ಬೇಕು ಅವಳು. ಅದಕ್ಕೋಸ್ಕರ ಬೇಗನೆ ನಾನು ಹಾಕ್ತಾಯಿದ್ದೀನಿ. ಪೂಜೆ ಮಾಡಿ ಬಂದಳು. ಇವಾಗ ಬೇಗ ಟೈಮ್ ಆಗುತ್ತೆ, ಬೇಗ ಹಾಕಿ ಮಮ್ಮಿ ಅಂತ ಹೇಳ್ತಾ ಇದ್ಲು. ಸರಿ ಹಾಕ್ತಾಯಿದ್ದೀನಿ, ಆಯ್ತಲ್ಲ ಇನ್ನೇನು ಅಂತ ಅಂದ್ಬಿಟ್ಟು ಹಾಕ್ಕೊಡ್ತಾಯಿದ್ದೆ. ನನ್ನ ಮಗ ಹೋಗೋದು ಅವನು 9 ಗಂಟೆ ಆಗುತ್ತೆ. ಅವನಿಗೆ ಸ್ವಲ್ಪ ಲೇಟಾಗಿ ಹಾಕೊಟ್ರು ಕೂಡ ನಡೆಯುತ್ತೆ. ಇವಳಿಗೆ ಸ್ವಲ್ಪ ಬೆಳಗ್ಗೆನೇ 7-7:30 ಹೋಗಬೇಕಾಗಿರೋದ್ರಿಂದ ಬೇಗನೆ ಹಾಕ್ಕೊಡ್ಬೇಕು. ನೋಡಿ, ಈ ರೀತಿ ಬೆಂದಿದೆ, ಚೆನ್ನಾಗಿ ಕೂಡ ಬರ್ತಾ ಇದೆ ರೊಟ್ಟಿ. ಸರಿ ಅಂತ ಹೇಳ್ಬಿಟ್ಟು ಹಾಕ್ಕೊಡ್ತಾಯಿದ್ದೆ. ಅವಳು ಬಂದುಬಿಟ್ಟು 2 ಸಾಕು, ನನಗೆ ಜಾಸ್ತಿ ಹಾಕಬೇಡಿ, ತಿನ್ನೋಕ್ಕಾಗಲ್ಲ ಅಂತ ಹೇಳ್ತಾ ಇದ್ಲು. ಸರಿ 2ನೇ ಹಾಕ್ಕೊಡ್ತಾಯಿದ್ದೀನಿ ಇರು ಅಂತ ಅಂದ್ಬಿಟ್ಟು 2 ರೊಟ್ಟಿನೂ ಹಾಕಿ ಕೊಡ್ತಿದ್ದೆ. ಅವಳು ಚಟ್ನಿಲೆಲ್ಲ ಜಾಸ್ತಿ ತಿನ್ನೋದೇ ಇಲ್ಲ, ಚಟ್ನಿ ಅಂದರೆ ಇಷ್ಟನೇ ಇಲ್ಲ. ಅದಕ್ಕೆ ನನಗೆ ಮೊಸರು ಹಾಕ್ಬಿಡಿ ಮಮ್ಮಿ, ಮೊಸರಲ್ಲೇ ತಿನ್ಕೊಳ್ತೀನಿ, ನನಗೆ ಚಟ್ನಿ ಎಲ್ಲ ಬೇಡ ಅಂತ ಹೇಳಿದ್ಲು. ಸರಿ ಆಮೇಲೆ ರುಬ್ಬೋದಾಯಿತು ಚಟ್ನಿನ ಅಂತ ನಾನೇನು ರುಬ್ಬಲಿಲ್ಲ. 2 ರೊಟ್ಟಿ ಮತ್ತು ಮೊಸರನ್ನ ಹಾಕಿ ಕೊಟ್ಟು ಕಳಿಸ್ತಾ ಇದ್ದೀನಿ. ಒಂದು ಪಲ್ಯ ಅಥವಾ ಸಾಂಬಾರು ಇಷ್ಟಪಡ್ತಾಳೆ, ಅದರಲ್ಲಿ ತಿಂತಾಳೆ.
ಈ ಚಟ್ನಿಲಂತೂ ಇಬ್ಬರು ಮಕ್ಳಿಗೂ ಇಷ್ಟ ಇಲ್ಲ, ಪಲ್ಯಗಿಲ್ಲ ಇದ್ದರೆ ಇಬ್ಬರು ಹಾಕಿಸ್ಕೊಂಡು ಹೋಗ್ತಾರೆ. ಸೊ ಬಾಕ್ಸ್ಗೆ ಎಲ್ಲ ರೆಡಿ ಮಾಡಿ ಹಾಕಾಯಿತು. ಇವಾಗ ತಗೊಂಡು ಹೋಗ್ತಾಳೆ. ಅದಾದಮೇಲೆ ನನ್ನ ಮಗನಿಗೆ ತಿಂಡಿ ರೆಡಿ ಮಾಡಿಕೊಡ್ಬೇಕು. ಅವನು 9 ಗಂಟೆಗೆ ಹೋಗೋದ್ರಿಂದ ಅವನು ಇನ್ನೂ ಮಲಗಿದ್ದಾನೆ, ಇನ್ನೂ ಎದ್ದೇ ಇಲ್ಲ ಅವನು. ಸರಿ ಅಂತ ಹೊರಡ್ತಾ ಇದ್ದಾಳೆ. ಇವಾಗ ಬೆಳಿಗ್ಗೆನೇ ಎದ್ದು ಸ್ನಾನ ಮಾಡಿ ಎಲ್ಲನೂ ಪ್ಯಾಕ್ ಮಾಡಿಕೊಂಡು ರೆಡಿ ಮಾಡಿಕೊಂಡ್ಳು. ನಂದು ತಿಂಡಿನ ಬಾಕ್ಸ್ಗೆ ಕಟ್ಟಾಯಿತು. ಸರಿ ಅಂತ ಅಂದ್ಬಿಟ್ಟು ಇವಾಗ ಹೊರಡ್ತಾ ಇದ್ದಾಳೆ. ಬೆಕ್ಕು ಅಲ್ಲೇ ಕೂತ್ಕೊಂಡಿರುತ್ತೆ. ನಮ್ಮ ಮನೆಗೆ ಹೊಸದಾಗಿ ಬಂದಿರುವಂತಹ ಬೆಕ್ಕು. ಇವಾಗ ಅದು ಒಂದೇ ಬರ್ತಾಯಿತ್ತು, ಇವಾಗ ಅದ್ರ ಮರಿನೂ ಕೂಡ ಕರ್ಕೊಂಡು ಬರುತ್ತೆ. ದಿನ ಇಲ್ಲೇ ಇದ್ದು ಇಲ್ಲೇ ಊಟ ಎಲ್ಲ ತಿಂದ್ಕೊಂಡು ನಮ್ಮ ಜೊತೆಲೇ ಕಾಲ ಕಳೀತಾ ಇದೆ ಚೆನ್ನಾಗಿ. ನಮ್ಮ ಮಕ್ಳಿಗೂ ಕೂಡ ಬೇಜಾರಾಗ್ತಾಯಿತ್ತು. ಒಂದು ಪ್ರಾಣಿಗಳು ಪಕ್ಷಿಗಳು ಅಂದರೆ ತುಂಬಾ ಇಷ್ಟ ಅವ್ರಿಗೆ. ಮೊದಲೆಲ್ಲ ಕಾಗೆಗಳು ಗುಬ್ಬಚ್ಚಿಗಳು ತುಂಬಾ ಬರ್ತಾಯಿದ್ವು. ಅಂಗಳದ ತುಂಬ ಅಲ್ಲಿ ಊಟ ಹಾಕ್ದಾಗಲೆಲ್ಲ ಚೆನ್ನಾಗಿ ತಿಂದ್ಕೊಂಡು ಹೋಗ್ತಾಯಿದ್ದೋ. ನೋಡೋದಕ್ಕೆ ಒಂದು ಖುಷಿ ಆಗ್ತಾಯಿತ್ತು. ಅಷ್ಟು ಚೆನ್ನಾಗಿ ಇಷ್ಟಪಡ್ತಾಯಿದ್ವಿ ನಮ್ಮ ಮಕ್ಕಳು ಕೂಡ, ನಾನು ಎಲ್ಲ. ಇವಾಗ ಈ ಬೆಕ್ಕು ಬಂದಾಗಲಿಂದ ಆ ಕಾಗೆ ಮತ್ತು ಗುಬ್ಬಚ್ಚಿಗಳು ಬರ್ತಾನೆ ಇಲ್ಲ. ಅಷ್ಟು ಒಕ್ಕೊಂಡ್ಬಿಟ್ಟಿದೆ ನಮ್ಮನ್ನು. ಮತ್ತು ಈ ನಮ್ಮ ಮನೆ ಬೆಕ್ಕನ್ನ ನನ್ನ ತಂಗಿ ಮಗ ಟುಮ್ ಟುಮ್ ಅಂತ ಕಟ್ಟಿದ್ದಾನೆ. ನಾವು ಅದನ್ನು ಲಕ್ಕಿ ಲಕ್ಕಿ ಅಂತ ಕರಿತೀವಿ. ಸೊ ನಿಮಗೆ ಟುಮ್ ಟುಮ್ ಅನ್ನೋ ಹೆಸ್ರು ಇಷ್ಟನೋ ಲಕ್ಕಿ ಅನ್ನೋ ಹೆಸ್ರು ಇಷ್ಟನೋ, ಯಾವ ಹೆಸ್ರು ಇಷ್ಟ ಕಮೆಂಟ್ ಮಾಡಿ. ಸರಿ, ಇವಾಗ ನನ್ನ ಮಗನಿಗೆ ಸ್ಕೂಲ್ಗೆ ಹೋಗೋದಕ್ಕೆ ಅವನಿಗೆ ರೊಟ್ಟಿ ಹಾಕ್ತಾಯಿದ್ದೀನಿ. ಅವನು ಕೂಡ ರೆಡಿ ಆಗ್ತಾಯಿದ್ದಾನೆ. ಇದನ್ನು ಸ್ವಲ್ಪ ರೊಟ್ಟಿ ಬೇಯೋದು ಲೇಟ್ ಅಲ್ವಾ, ಅದಕ್ಕೋಸ್ಕರ ಬೇಗನೆ ಹಾಕ್ತಾಯಿದ್ದೀನಿ. ಇವಾಗ ರೊಟ್ಟಿನೂ ಕೂಡ ಆಗಿದೆ. ಅವನಿಗೆ ಹಾಗೆ ಚಟ್ನಿಗೂ ಕೂಡ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಸ್ವಲ್ಪ ಕಾಯಿ, ಬೆಳ್ಳುಳ್ಳಿ, ಕೊತ್ತಂಬರಿ ಸೊಪ್ಪು ಮತ್ತು ಹಸಿಮೆಣಸಿನ್ಕಾಯಿ ಇರಲಿಲ್ಲ, ಸೊ ಅದಕ್ಕಾಗಿ ಒಣಮೆಣಸಿನ್ಕಾಯಿನೇ ಹಾಕಿದೆ. ಅದನ್ನು ಹಾಕಿ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ, ಆಮೇಲೆ ಸ್ವಲ್ಪ ಹುರ್ಗಡ್ಲೆ ಹಾಕಿ ರುಬ್ಕೊಳ್ತಾ ಇದ್ದೀನಿ ಚಟ್ನಿನ. ಅವನಿಗೂ ಕೂಡ ತಿಂಡಿ ಹಾಕ್ಕೊಟ್ಟೆ. ಅವನು ತಿಂದ. ಮತ್ತು ನಾನು ವೀಡಿಯೋ ಮಾಡೋಕ್ಕೆ ಹೋದೆ. ನನ್ನನ್ನು ತೋರಿಸ್ಬೇಡಿ, ಬೇಡ ಬೇಡ ಮಮ್ಮಿ ಅಂತ ಹೇಳ್ದ. ಅದಕ್ಕೋಸ್ಕರ ಅವನು ಹೊರಡ್ತಿದ್ದ, ಹಾಗೇ ವೀಡಿಯೋ ಮಾಡ್ಕೊಂಡೆ, ಒಂದು ಕ್ಲಿಪ್ ತಗೊಂಡೆ ಹಿಂದ್ಗಡೆಯಿಂದ. ಸೊ ಅವನು ಕೂಡ ಸ್ಕೂಲ್ಗೆ ಹೊರಟ. ಇವಾಗ ಟೈಮ್ ಬಂದು 9:15 ಸರಿ ಅಂತ ಹಸ್ಬೆಂಡು ಬಂದರು. ಅವ್ರಿಗೂ ಕೂಡ ತಿಂಡಿ ಹಾಕ್ಕೊಟ್ಟೆ. ಅವರು ಕೂಡ ತಿಂಡಿ ತಿಂದ್ಬಿಟ್ಟು ಸ್ವಲ್ಪ ಮನೆಗೆ ಸಾಮಾನು ತಂದುಕೊಟ್ಬಿಟ್ಟು ಅವರು ಕೂಡ ಕೆಲಸಕ್ಕೆ ಹೊರಟರು. ಇಲ್ಲಿ ನೋಡಿ ಈ ಬೆಕ್ಕುಗಳು ಯಾವ ರೀತಿ ಆಟ ಆಡ್ತಾಯಿದ್ದಾವೆ. ಈ ಲಕ್ಕಿ ಒಂದೇ ಬರ್ತಾಯಿತ್ತು, ಇವಾಗ ಮರಿನೂ ಕೂಡ ಸ್ಟಾರ್ಟ್ ಮಾಡ್ಕೊಂಡಿದೆ ಬರೋದಕ್ಕೆ. ತುಂಬ ಚೆನ್ನಾಗಿ ಆಟ ಆಡುತ್ತೆ ಅದು ಮರಿ, ಆ್ಯಕ್ಟಿವ್ ಆಗಿದೆ. ನೋಡ್ತಾ ಇದ್ರೇ ಒಂದು ಖುಷಿ. ನಮಗೂ ಬೇಜಾರು ಅನ್ನಿಸ್ತಾಯಿತ್ತು ಅವಾಗವಾಗ ಈ ರೀತಿ ಆಟ ಆಡ್ತಾಯಿದ್ರೆ. ನಾವು ಕೂಡ ನೋಡ್ತಾ ಇರ್ಬೋದು. ಸೊ ಇದಕ್ಕೆ ಹಾಲು ಮತ್ತು ಅನ್ನನೂ ಹಾಕ್ಕೊಟ್ಟೆ, ಅವು ಕೂಡ ತಿಂದವು. ಇವಾಗ ನಾನು ಮುಖ ತೊಳ್ಕೊಂಡು ಬಂದೆ. ನಾನು ಕೂಡ ತಿಂಡಿ ಮಾಡೋಣ ಅಂತ ಸ್ವಲ್ಪ ರೊಟ್ಟಿ ಮತ್ತು ಪುಳಿಯೋಗರೆ ಹಾಕ್ಕೊಂಡಿದ್ದೀನಿ. ನಾನು ಓರ್ಗಿತ್ತಿ ಸ್ವಲ್ಪ ಪುಳಿಯೋಗರೆ ಕೊಟ್ಟಿದ್ಲು, ಅದನ್ನು ಕೂಡ ತಿಂತಾಯಿದ್ದೀನಿ. ಸೊ ತಿಂಡಿ ತಿಂದಾದಮೇಲೆ ನನ್ನ ಕೆಲಸ ಸ್ಟಾರ್ಟ್ ಆಗುತ್ತೆ. ಇವಾಗ ಸ್ವಲ್ಪ ಎಲ್ಲನೂ ಕ್ಲೀನ್ ಮಾಡ್ತಾಯಿದ್ದೆ. ಸೋಫಾ ಕವರು, ಸೋಫಾ ಕಡೆ ಎಲ್ಲ ಹಾಲೆಲ್ಲನೂ ಕ್ಲೀನ್ ಮಾಡಬೇಕಿತ್ತು. ಅದಕ್ಕೋಸ್ಕರ ಎಲ್ಲನೂ ಕ್ಲೀನ್ ಮಾಡ್ತಾ ಇದ್ದೀನಿ. ಯಾವಾಗ ಮಾಡ್ತಾಯಿದ್ರು ಮಕ್ಕಳು ಮನೇಲಿ ಯಾವಾಗಲೂ ಕೂಡ ಕೆಲಸ ಇದ್ದೇ ಇರುತ್ತೆ. ಬುಕ್ಸ್ ಅಂತೆ, ಪೆನ್ ಅಂತೆ, ಜಾಮಿಟ್ರಿ ಬಾಕ್ಸ್ ಅಂತೆ, ಬ್ಯಾಗ್ ಅಂತೆ, ಅದು ಇದು ಎಲ್ಲನೂ ತೆಗೆದು ಅಲ್ಲಲ್ಲೇ ಇಡ್ತಾ ಇರ್ತಾರೆ. ಎಲ್ಲನೂ ಕೂಡ ಕ್ಲೀನ್ ಮಾಡ್ತಾ ಇರಬೇಕು ಅವಾಗವಾಗ. ಅವರೆಲ್ಲ ಕೆಲಸಕ್ಕೆ ಅಂತ ಹೊರಟ ಮೇಲೆ, ಕೆಲಸಕ್ಕೆ ಮತ್ತು ಸ್ಕೂಲು ಕಾಲೇಜ್ಗೆ ಅಂತ ಹೊರಟ ಮೇಲೆ ನಾನು ನನ್ನ ರೂಟೀನ್, ನನ್ನ ಕೆಲಸವನ್ನು ನಾನು ಸ್ಟಾರ್ಟ್ ಮಾಡ್ಕೊಳ್ತೀನಿ. ಹೌಸ್ ವೈಫ್ ಅಂತ ಹೇಳಿದ್ಮೇಲೆ ಮನೇಲಿ ಇದೇ ರೀತಿ ಎಲ್ಲರ ಮನೇಲೂ ಕೂಡ ತುಂಬಾ ಕೆಲಸ ಇರುತ್ತೆ ಅಂತ ಗೊತ್ತಿದೆ ನಿಮಗೆಲ್ಲ ಕೂಡ. ರಜೆ ಇಲ್ಲದೆ ಇರೋದು, ಸಂಬಳ ಕೊಡದೇ ಇರೋದು ಅನ್ನೋ ಕೆಲಸ ಅಂತಂದರೆ ಈ ಮನೆ ಕೆಲಸನೇ ಅಂತಲೇ ಹೇಳ್ಬೋದು. ಯಾವ ವಾರ ಆಗಿರಲಿ, ಭಾನುವಾರ ಆಗಿರಲಿ ಅಥವಾ ಹುಷಾರಿಲ್ಲದೆ ಇರಲಿ, ಏನೇ ಒಂದಾಗಿದ್ರೂ ಕೂಡ ಯಾವಾಗಲೂ ಮನೆ ಕೆಲಸ ಬಾಕಿ ಇದ್ದೇ ಇರುತ್ತೆ. ಕೆಲಸ ಮಾಡ್ತಾನೇ ಇರಬೇಕು.
ಅದಕ್ಕಂತೂ ರಜೆ ಅಂತೂ ಇಲ್ಲ. ಹೊರಗಡೆ ಹೋಗಿ ದುಡ್ಕೊಂಡು ಬರೋ ಅಂಥ ಹೆಣ್ಮಕ್ಳಿಗೆ ಒಂಥರ ಕೆಲಸ ಆದರೆ, ಮನೇಲೇ ಇದ್ಕೊಂಡು ಎಲ್ಲನೂ ನಿಭಾಯಿಸ್ಕೊಂಡು ಮನೇಲೇ ಎಲ್ಲ ಕೆಲಸ ಮಾಡ್ಕೊಂಡು ಹೋಗೋದು ಇನ್ನೊಂಥರ ಕೆಲಸ. ಮನೇಲಿ ಇದ್ಕೊಂಡು ಎಷ್ಟೇ ಕೆಲಸ ಏನೇ ಮಾಡ್ತಾ ಇದ್ರೂ ಕೂಡ ಅವಳಿಗೇನೋ ಮನೇಲಿದ್ದಾಳೆ, ಅವಳಿಗೇನೋ ಮನೇಲಿ ಉಣ್ಕೊಂಡು ತಿನ್ಕೊಂಡು ಚೆನ್ನಾಗಿದ್ದಾಳೆ, ಆರಾಮಾಗಿ ಮಲಗಿದ್ದಾಳೆ, ತಿಂತಾಳೆ ಅಂತ ಹೇಳ್ತಾರೆ. ಅವ್ರು ಏನು ಕೆಲಸನೇ ಮಾಡಲ್ಲ, ಬರೀ ತಿನ್ಕೊಂಡು ಉಣ್ಕೊಂಡು ಮಲಗಿರ್ತಾರೆ, ಯಾವಾಗಲೂ ಸೋಂಬೇರಿ ಥರ ಅಂತ ಅಂದ್ಕೊಂಡಿರ್ತಾರೆ. ಆದರೆ ಸುಮ್ಮನೆ ಆಗ್ಬಿಡುತ್ತೆ ಕೆಲಸ ಎಲ್ಲ ಮಾಡಲೇಬೇಕು. ಸೊ ಅವ್ರಿಗೆ ಎಷ್ಟು ಹೇಳಿದ್ರೂ ಹೇಳೋಕ್ಕಾಗಲ್ಲ. ಕೆಲವೊಬ್ಬರಿಗೆ ಅರ್ಥ ಆಗಿರುತ್ತೆ ಕೆಲಸ ಯಾವ ಥರ ಏನು ಅಂತ ಮಾಡಬೇಕು ಅಂತ. ಇನ್ನು ಕೆಲವರಿಗೆ ಎಷ್ಟು ಹೇಳಿದ್ರೂ ಕೂಡ ಅರ್ಥ ಮಾಡ್ಕೊಳ್ಳಲ್ಲ. ಸೊ ಅವ್ರಿಗೆ ಅರ್ಥ ಮಾಡಿಸು ಕೂಡ ಪ್ರಯೋಜನ ಇಲ್ಲ. ಹೀಗೇ ಮನೆಯೆಲ್ಲ ಕ್ಲೀನು ಮಾಡಬೇಕು. ಮನೆಯೆಲ್ಲ ಕ್ಲೀನಾಗಿದ್ದರೆ ಮನೆಗೂ ನೆಮ್ಮದಿ, ಮನಸ್ಸಿಗೂ ನೆಮ್ಮದಿ ಅನಿಸುತ್ತೆ. ಎಲ್ಲ ಇವಾಗ ಸೋಫಾ ಕವರೆಲ್ಲ ಒಗ್ದು ಮಡಗಿದ್ದೆ, ಅದನ್ನೆಲ್ಲ ಹಾಕ್ತಾಯಿದ್ದೀನಿ. ಎಷ್ಟೇ ಸೋಫಾ ಕವರ್ ಕೂಡ ಹಾಕಿದ್ರೂ ಈ ಬೆಕ್ಕುಗಳು ಬಂದು ಎಲ್ಲನೂ ತೆಗ್ದು ಎಸಿತವೆ. ಇನ್ನೇನು ಮಾಡೋಕ್ಕಾಗಲ್ಲ ಅಂತ ಹಾಕ್ತಾಯಿದ್ದೀನಿ. ಇವಾಗ ಕಸ ಎಲ್ಲ ಗುಡಿಸಿದ್ದಾಗಿದೆ. ಸ್ವಲ್ಪ ಟೀ ಕುಡಿಬೇಕು ಅಂತ ಅನ್ನಿಸ್ತು, ಅದಕ್ಕೋಸ್ಕರ ಟೀ ಮಾಡ್ಕೊಳ್ತಾ ಇದ್ದೀನಿ. ತಿಂಡಿ ತಿಂದಾದಮೇಲೆ ಸ್ವಲ್ಪ ಟೀ ಕುಡಿಬೇಕು ಅಂತ ಅನಿಸುತ್ತೆ. ಖಾಲಿ ಹೊಟ್ಟೆಗೆ ಕುಡಿಬಾರ್ದು, ತಿಂಡಿ ತಿಂದಮೇಲೆ ಕುಡಿದ್ರೆ ಏನು ತೊಂದರೆ ಇಲ್ಲ. ಅದಕ್ಕೋಸ್ಕರ ಸ್ಟ್ರಾಂಗಾಗಿ ಒಂದು ಟೀ ಮಾಡಿಕೊಂಡೆ ನೆಮ್ಮದಿಯಾಗಿ ಕೂತ್ಕೊಂಡು ಕುಡಿಬೇಕು ಅಂತ ಇಲ್ಲಿ ಕುಡಿತಾ ಇದ್ದೀನಿ. ಹೌಸ್ ವೈಫು ಅಂತ ಇದ್ಮೇಲೆ ಬರೀ ಮನೆ ಕೆಲಸನೇ ಮಾಡ್ಕೊಂಡಿರು ಅಂತಲೇ ಹೇಳ್ತಾ ಕೂತ್ಕೊಳ್ಳೋಕ್ಕಾಗಲ್ಲ, ಮಾಡಿಕೊಂಡೇ ಇರೋಕ್ಕಾಗಲ್ಲ. ಏನು ಮಾಡಬೇಕು ಅಂತಂದರೆ ಆವಾಗವಾಗ ನಮ್ಮ ಬಗ್ಗೆನೂ ಕೂಡ ನಾವು ಕೇರ್ ಮಾಡಬೇಕಾಗುತ್ತೆ. ಏರ್ ಕೇರ್ ಮಾಡೋದು ಅಥವಾ ಸ್ಕಿನ್ ಕೇರ್ ಮಾಡೋದು, ಅಥವಾ ನಮಗೆ ಬರೆಯೋದಿಷ್ಟ ಇದ್ದರೆ ಬರೀಬೋದು, ಡ್ರಾಯಿಂಗ್ ಬಿಡೋದಿದ್ರೆ ಡ್ರಾಯಿಂಗ್ ಬಿಡೋದು, ಅಥವಾ ಬುಕ್ ಓದೋ ಅಭ್ಯಾಸ ಇದ್ದರೆ ಬುಕ್ಗಳನ್ನು ಓದೋದು, ರಂಗೋಲಿ ಬಿಡೋ ಅಭ್ಯಾಸ ಇದ್ದರೆ ರಂಗೋಲಿ ಬಿಡೋದು ಬುಕ್ಕಲ್ಲಿ, ಅಥವಾ ನಮಗೆ ಯಾವುದರಲ್ಲಿ ಇಷ್ಟ ಆಗೋ ಕೆಲಸ ಖುಷಿ ಕೊಡುತ್ತೋ ಆ ಕೆಲಸನ ನಾವು ಮಾಡ್ತಾ ಹೋಗಬೇಕು. ಆವಾಗ ನಮಗೂ ಕೂಡ ಖುಷಿ, ನಮ್ಮ ಮನಸ್ಸಿಗೂ ಕೂಡ ಖುಷಿ ಆಗುತ್ತೆ. ಏನೇ ಕೆಲಸ ಬಂದ್ರೂ ಕೂಡ ಬಿಡು ಮಾಡ್ಕೊಳ್ಳೋಣ ಅನ್ನೋ ಒಂದು ಧೈರ್ಯ ಬರುತ್ತೆ. ಯಾವಾಗಲೂ ಮನೆಗೆ ಸೀಮಿತ ಅಂತಂದ್ಬಿಟ್ಟು ಮನೆ ಕೆಲಸ ಅದೇ ಕೆಲಸ ಮಾಡಿ ನಮಗೂ ಬೋರ್ ಆಗಿರುತ್ತೆ ಅಲ್ವಾ. ನಮಗೆ ಯಾವುದು ಖುಷಿ ಕೊಡುತ್ತೋ ಆ ಕೆಲಸನ ನಾವು ಮಾಡ್ತಾ ಹೋಗ್ತಾ ಇದ್ದಾಗ ನಾವು ಕೂಡ ಮೈಂಡು ರಿಲೀಫ್ ಆಗುತ್ತೆ, ಒಂದು ಆ್ಯಕ್ಟಿವ್ ಆಗುತ್ತೆ. ಇವಾಗ ಮಧ್ಯಾಹ್ನ 12 ಗಂಟೆ ಆಗಿದೆ. ಅಷ್ಟೊತ್ತಿಗಾಗಲೇ ನನ್ನ ಮಗಳು ಕೂಡ ಬಂದಳು. ಇವಾಗ ಮಧ್ಯಾಹ್ನ ಆಯಿತು. ಅಡುಗೆ ಏನು ಮಾಡೋದು ಅಂತ ಅಂದ್ಬಿಟ್ಟು ಸ್ವಲ್ಪ ಬೆಂಡೆಕಾಯಿ ಇದ್ದು
ಆ ಬೆಂಡೆಕಾಯಿನೆಲ್ಲ ಫಸ್ಟು ತೊಳೆದು ಇಟ್ಕೊಂಡು ಒಂದು ಟವಲಲ್ಲಿ ಒರೆಸ್ಕೊಳ್ತಾ ಇದ್ದೀನಿ. ಎಲ್ಲನೂ ಒರೆಸಿದ ನಂತರ ಅದನ್ನು ಕಟ್ ಮಾಡಿಕೊಂಡು ಹುರಿಯೋದಕ್ಕೆ ಇದು ಮಾಡಬೇಕು. ತೊಳೆದ ತಕ್ಷಣ ಹಂಗೆ ಕಟ್ ಮಾಡಿ ಹುರಿಯೋದಕ್ಕಾಗಲ್ಲ, ಅದು ಚೆನ್ನಾಗಿ ಬರಲ್ಲ, ಒಂಥರ ಲೋಳೆ ಲೋಳೆ ಥರ ಬರುತ್ತೆ. ಅದಕ್ಕೋಸ್ಕರ ನಾವು ತೊಳ್ಕೊಂಡು ಅದನ್ನು ಒಂದು ಬಟ್ಟೆಯಲ್ಲಿ ಕ್ಲೀನಾಗಿ ಒರೆಸಿದ್ರೆ ಸ್ವಲ್ಪ ಡ್ರೈ ಆಗುತ್ತಲ್ಲ, ಆವಾಗ ಕಟ್ ಮಾಡಿ ಮಡಗ್ಬೋದು. ಆವಾಗ ಹುರಿದ್ರೆ ಯಾವುದೇ ರೀತಿ ಏನೂ ಆಗೋದಿಲ್ಲ. ಸಾಂಬಾರು ಕೂಡ ತುಂಬ ರುಚಿಯಾಗಿ ಆಗುತ್ತೆ. ಇವಾಗ ಎಲ್ಲನೂ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಈ ರೀತಿ ಕೆಲಸಗಳು ಜಾಸ್ತಿ ಇದ್ದಾಗ ನಾನೇನು ಮಾಡ್ತೀನಿ ಅಂತಂದರೆ ಮಧ್ಯದಲ್ಲಿ ಒಂದು ಸ್ಟ್ರಾಂಗಾಗಿ ಟೀ ಮಡಿಕೊಳ್ತೀನಿ. ಒಂದು 10 ನಿಮಿಷ 15 ನಿಮಿಷ ನನಗೋಸ್ಕರ ಸ್ಟ್ರಾಂಗಾಗಿ ಟೀ ಮಡಿಕೊಂಡು ಕುಡಿದ್ರೆ ನೆಮ್ಮದಿ. ಆಮೇಲೆ ಬಂದು ಮತ್ತೆ ಕೆಲಸ ಮಾಡ್ತೀನಿ. ಇವಾಗೆಲ್ಲ ಕಟ್ ಮಾಡಿದ್ದಾಗಿದೆ. ಎಲ್ಲನೂ ಎತ್ತಿ ಮಡಗ್ತಾ ಇದ್ದಾಳೆ ನನ್ನ ಮಗಳು ಅಡುಗೆ ಮಾಡೋದಕ್ಕೋಸ್ಕರ. ಈ ರೀತಿ ಕಟ್ ಮಾಡಿ ಮಡಿಕೊಂಡ್ರೆ ಮನೆ ಒರೆಸೋದಕ್ಕೂ ಕೂಡ ಸರಿ ಹೋಗುತ್ತೆ, ಇಲ್ಲಾಂದರೆ ಮತ್ತೆ ಕಸ ಅಣಬೇಕಾಗುತ್ತೆ ಅಂತ ಮೊದಲೇ ಕಟ್ ಮಾಡಿ ಮಡಗಿ ಎಲ್ಲ ಎತ್ತಿ ಮಡಗ್ತಾ ಇದ್ದಾಳೆ. ಇವಾಗ ಮನೆ ಒರೆಸೋದಕ್ಕೆ ನೀರೆಲ್ಲ ಇಟ್ಕೊಳ್ತಾ ಇದ್ದೀನಿ. ಸ್ವಲ್ಪನೇ ಸರ್ಪನ ಪುಡಿ ಹಾಕ್ತಾಯಿದ್ದೀನಿ. ಆಮೇಲೆ ಸ್ವಲ್ಪ ಗೋಮೂತ್ರ ಹಾಕ್ತೀನಿ. ಇದಕ್ಕೆ ಸ್ವಲ್ಪ ಒಂದಷ್ಟು ಅರಳುಪ್ಪು ಹಾಕ್ತೀನಿ. ಇದಿಷ್ಟನ್ನು ಹಾಕಿ ಒರೆಸ್ಕೊಳ್ತಾ ಇದ್ದೀನಿ ಎಲ್ಲನೂ. ಫಸ್ಟು ಟಿ ವಿ ಸ್ಟ್ಯಾಂಡ್ ಹತ್ರ, ಫ್ರಿಡ್ಜ್ ಹತ್ರ, ಈ ಟಿಪಾಯ್ ಹತ್ರ, ಈ ಟೈಲರಿಂಗ್ ಮಿಷಿನ್ ಹತ್ರ ಇಷ್ಟರಲ್ಲಿ ಫಸ್ಟು ಒರೆಸ್ಕೊಂಡು ಬಿಡ್ತೀನಿ ಬಟ್ಟೆ ತೊಗೊಂಡು. ಆಮೇಲೆ ಮನೆಯೆಲ್ಲ ಒರೆಸ್ಕೊಳ್ಳೋದು ಅಂತ ಇದಿಷ್ಟನ್ನು ಫಸ್ಟು ಒರೆಸ್ಕೊಳ್ತಾ ಇದ್ದೀನಿ. ಅಲ್ಲಿ ನೋಡಿ ಲಾಸ್ಟ್ನೇ ಸೋಫಾ ಮೇಲೆ ಆವಾಗಲೇ ಬೆಕ್ಕುಗಳು ನಿದ್ದೆ ಮಾಡ್ತಾ ಇದ್ದಾವೆ. ಅವ್ರಗಳ ಕೆಲಸ ಚೆನ್ನಾಗಿ ಊಟ ಮಾಡೋದು, ಹೋಗಿ ಮಲ್ಕೊಳ್ಳೋದು ಇದೇ ಆಗಿದೆ. ನಾನೇನು ದಿನ ಒರೆಸಲ್ಲ ಮನೇನ, ಒಂದಿನ ಬಿಟ್ಟು ಒಂದಿನ ಅಥವಾ ವಾರಕ್ಕೆ 3 ಸಲ ಈ ರೀತಿ ಒರೆಸ್ತೀನಿ. ಮನೆಯೆಲ್ಲ ಒರೆಸ್ಕೊಂಡು ಮತ್ತೆ ಅಡುಗೆ ಮಾಡಬೇಕು. ಈ ನಮ್ಮ ಹೆಣ್ಮಕ್ಳಿಗೆ ಬರೀ ಇದೇ ಒಂದು ಚಿಂತೆ ಆಗಿದೆ. ಬೆಳಿಗ್ಗೆ ತಿಂಡಿ ಏನು ಮಾಡೋದು, ಮಧ್ಯಾಹ್ನ ಅಡುಗೆ ಏನು ಮಾಡಬೇಕು, ಸಾಯಂಕಾಲ ಏನು ಅಡುಗೆ ಮಾಡಬೇಕು, ಬರೀ ಇದೇ ಟೆನ್ಷನ್ನು. ಯಾವ ಟೆನ್ಷನ್ಗಿಂತ ಹೆಚ್ಚಾಗಿ ಬರೀ ತಿಂಡಿ ಏನು, ಸಾಂಬಾರೇನು, ಅಡುಗೆ ಏನು, ಬರೀ ಇದೇ ಇದರಲ್ಲಿ ಕಳೀತಾರೆ ಅರ್ಧ ಹೆಣ್ಮಕ್ಳು. ಅದರಲ್ಲಿ ನಾನು ಕೂಡ ಒಬ್ಬಳು. ಮಕ್ಳಿಗೆ ಏನು ಲಂಚ್ ಬಾಕ್ಸ್ ಹಾಕ್ಕೊಡೋದು, ಏನು ತಿಂಡಿ ಮಾಡೋದು, ಒಬ್ರಿಗೆ ಮಾಡಿದ್ರೆ ಒಬ್ರಿಗೆ ಇಷ್ಟ ಆಗೋಲ್ಲ, ಇದೇ ಟೆನ್ಷನಲ್ಲಿ ಅರ್ಧ ಇರ್ತೀನಿ ನಾನು. ಸೊ ಇವಾಗ ಫ್ರಿಡ್ಜ್ ಹತ್ರ ಎಲ್ಲ ಒರೆಸ್ಕೊಳ್ತಾ ಇದ್ದೀನಿ. ಎಷ್ಟೇ ಅವಾಗವಾಗ ಒರೆಸ್ಕೊಳ್ತಾ ಇರಬೇಕು, ಇಲ್ಲಾಂದರೆ ಧೂಳು ಸಿಕ್ಕಾಬಟ್ಟೆ ಬರ್ತಾ ಇರುತ್ತೆ.
ಇವಾಗ ಮನೆಯೆಲ್ಲ ಒರೆಸಿದಾಗಿದೆ. ಇವಾಗ ಅಡುಗೆ ಮಾಡೋದಕ್ಕೆ ಹೋಗ್ತೀನಿ. ಒಂದು ಬಾಣಲಿಗೆ ಬೆಂಡೆಕಾಯಿ ಕಟ್ ಮಾಡಿರೋದನ್ನೆಲ್ಲನೂ ಹಾಕಿ 1 ಸ್ಪೂನ್ ಎಣ್ಣೆ ಹಾಕಿ ಹುರಿತಾ ಇದ್ದೀನಿ. ಚೆನ್ನಾಗಿ ಹುರಿಬೇಕು ಈ ರೀತಿ. ಇಷ್ಟು ಹುರಿದ್ರೆ ಅದರಲ್ಲಿ ಬರುವಂಥ ಲೋಳೆ ಅಂಶ ಎಲ್ಲ ಹೊರಟೋಗುತ್ತೆ. ಇದಕ್ಕೆ ಒಂದು ಅರ್ಧ ನಿಂಬೆ ರಸ ಹಿಂಡಿದ್ರೂ ಕೂಡ ಲೋಳೆ ಅಂಶ ಬರಲ್ಲ, ಚೆನ್ನಾಗಾಗುತ್ತೆ. ನೋಡಿ ಇಷ್ಟು ಹುಣಸೆಹಣ್ಣು ಉಣೆ ಹಾಕಿದ್ದೀನಿ ಸಾಂಬಾರಿಗೆ. ಅದನ್ನು ಸೈಡ್ಗಿಟ್ಟು ಖಾರ ರುಬ್ಕೊಳ್ಳೋದಕ್ಕೆ ಒಂದು ಅರ್ಧ ತೆಂಗಿನಕಾಯಿ ಹೋಳು ಕಟ್ ಮಾಡ್ಕೊಂಡಿದ್ದೀನಿ, 1 ಈರುಳ್ಳಿ, ಒಂದು ಮೀಡಿಯಮ್ ಸೈಜು ಟೊಮೊಟೊ 2 ಸಾಕು. ಇದು ಸ್ವಲ್ಪ ಸಣ್ಣ ಇರೋದ್ರಿಂದ 5 ತಗೊಂಡಿದ್ದೀನಿ. 5 ಹಾಕಲ್ಲ, 4 ಹಾಕ್ತೀನಿ. ಈಗ ನೋಡಿ ಇದನ್ನು ಖಾರ ರುಬ್ಬೋದಕ್ಕೆ ಬೇಳೆ ಸಾಂಬಾರು ಪುಡಿ ಹಾಕೋಬೇಕು. ಇವಾಗ ಖಾರ ರುಬ್ಕೊಂಡು ಬರೋಣ. ಒಂದು ಅರ್ಧ ಟೀ ಸ್ಪೂನ್ ಹುರ್ಗಡ್ಲೆ ಹಾಕ್ತೀನಿ. ಖಾರದ ಪುಡಿ ಒಂದು 2 ರಿಂದ 2.5 ಸ್ಪೂನ್ ಅಷ್ಟು ಬೇಳೆ ಸಾಂಬಾರು ಪುಡಿ ಹಾಕ್ಕೊಳ್ತಾ ಇದ್ದೀನಿ. ಸಾಕಾಗುತ್ತೆ ಇಷ್ಟು. ಸ್ವಲ್ಪ ನೀರು ಹಾಕಿ ರುಬ್ಕೊಳ್ಳೋಣ. ರುಬ್ಬಿದಾಗಿದೆ. ಇವಾಗ ಒಂದು ಪಾತ್ರೆಗೆ 2 ರಿಂದ 3 ಸ್ಪೂನ್ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ. ಎಣ್ಣೆ ಕಾದ ನಂತರ 1 ಈರುಳ್ಳಿ ಕಟ್ ಮಾಡ್ಕೊಂಡಿದ್ನಲ್ಲ ಅದನ್ನು ಹಾಕ್ತಾಯಿದ್ದೀನಿ. ಅದೊಂದು ಸ್ವಲ್ಪ ಗೋಲ್ಡನ್ ಬ್ರೌನ್ ಬರೋ ತನಕ ಹುರ್ಕೋಬೇಕು. ಆಮೇಲೆ ಹುರಿದಿರುವಂತಹ ಬೆಂಡೆಕಾಯಿನೂ ಕೂಡ ಹಾಕ್ಕೊಳ್ತಾ ಇದ್ದೀನಿ. 1 ರಿಂದ 2 ನಿಮಿಷ ಇದನ್ನು ಹುರ್ಕೊಂಡು ರುಬ್ಕೊಂಡಿರುವಂತಹ ಖಾರನೂ ಕೂಡ ಇಲ್ಲಿಗೆ ಸೇರಿಸ್ಕೋಬೇಕು. ನಮಗೆ ಸಾಂಬಾರು ಕನ್ಸಿಸ್ಟೆನ್ಸಿ ಎಲ್ಲಿ ತನಕ ಬೇಕೋ ಅಷ್ಟು ಹೆಚ್ಚಿಸ್ಕೋಬೇಕು ನೀರು ಹಾಕಿ. ಇವಾಗ ಸ್ವಲ್ಪ 2 ಸ್ಪೂನಷ್ಟು ಉಪ್ಪು ಹಾಕ್ತಾಯಿದ್ದೀನಿ. ಆಮೇಲೆ ಹುಣಸೆ ರಸನೂ ಕೂಡ ಹಾಕ್ಕೊಳ್ತೀನಿ. ಇದು ಹಾಕಿದ ನಂತರ ಒಂದು ಪ್ಲೇಟ ಮುಚ್ಚಿಟ್ರೆ ಚೆನ್ನಾಗಿ ಕುದಿಯುತ್ತೆ. ಅಲ್ಲಿವರೆಗೂ ಪಾತ್ರೆ ವಾಶ್ ಮಾಡೋದಿತ್ತು, ಸ್ವಲ್ಪ ಪಾತ್ರೆ ಬೆಳಗಬೇಕು. ಪಾತ್ರೆನೂ ಕೂಡ ಬೆಳಿಕೊಂಡು ಬಿಡೋಣ.
ಪಾತ್ರೆನೂ ಕೂಡ ವಾಶ್ ಆಯಿತು. ಹಾಗೆಯೇ ಅಲ್ಲಿ ತನಕ ಸಾಂಬಾರು ಕೂಡ ರೆಡಿ ಆಯಿತು. ಎಲ್ಲ ಉಪ್ಪು ಖಾರ ಹುಳಿ ಎಲ್ಲ ಕರೆಕ್ಟಾಗಿದೆ. ಸಾಂಬಾರು ಕೂಡ ರೆಡಿಯಾಗಿದೆ. ಏನು ಬೇಕು? ನಿದ್ದೆ ಮಾಡಿದ್ರಾ? ಚೆನ್ನಾಗಿ ನಿದ್ದೆ ಹೊಡೆದ್ರಾ ಇಬ್ರು? ಏನು ಮಾಡಬೇಕು ಇವಾಗ? ಹಾಂ, ಬನ್ನಿ ಬರಬೇಕು. ಬನ್ನಿ. ನೋಡಿ ಫ್ರೆಂಡ್ಸ್, ಇವರೇ ನಮ್ಮ ಮನೆ ಅತಿಥಿ. ಇವ್ರನ್ನ ನಾವು ಟುಮ್ ಅಂತ ಕಟ್ಟಿದ್ದೀವಿ. ಚೆನ್ನಾಗಿದೆಯೇ ಹೆಸರು? ಟುಮ್ ಅಂತ ಕಟ್ಟಿದ್ದೀವಿ. ಇನ್ನೊಂದು ಹೆಸರು ಲಕ್ಕಿ ಅಂತ. ನಿಮಗೆ ಅವೆರಡು ಹೆಸರಲ್ಲಿ ಯಾವ ಹೆಸರು ಇಷ್ಟ ಆಯಿತು ಕಮೆಂಟ್ ಮಾಡಿ, ಓಕೆನಾ? ಅಲ್ಲಿ ಅದ್ರ ಮರಿ ಕೂಡ ಬರ್ತಾಯಿದೆ. ಅಲ್ಲೇ ಕೂತಿದೆ. ಇವರೇ ನಮ್ಮ ಮನೆ ಅತಿಥಿಗಳು. ನನಗನ್ಸುತ್ತೆ ದೇವರೇ ನಮಗೋಸ್ಕರ ಕಳಿಸ್ಕೊಟ್ಟಿರಬೇಕು ಇವರನ್ನ ಅಂತ ಅನ್ನಿಸ್ತದೆ ನನಗೇನು. ಬನ್ನಿ. ಇವತ್ತಿನ ದಿನ ಹೀಗೆ ಶುರುವಾಯಿತು, ಬೆಳಗ್ಗೆಯಿಂದ ಮಧ್ಯಾಹ್ನದವರೆಗೆ. ಈ ವಿಡಿಯೋ ಏನಾದರೂ ಸ್ವಲ್ಪನಾದರೂ ಇಷ್ಟ ಆಗಿದ್ದರೆ ಪ್ಲೀಸ್ ಸಪೋರ್ಟ್ ಮಾಡಿ. ಸಿಗ್ತೀನಿ ನೆಕ್ಸ್ಟ್ ಬ್ಲಾಗಲ್ಲಿ. ಥ್ಯಾಂಕ್ ಯು.